ನೀನು ತಿಂತಿದ್ದೀಯಾ, ಇಲ್ಲಿ ನೀನು ತುಮ್ ತಿಂತಿದ್ದೀಯಾ. ಕಾ ರಹೆ ಹೋ, ಇಲ್ಲಿ ನೋಡಿ ರಹೆ ಅಂತ ಬಳಸ್ತಿದೀವಿ. ಇಲ್ಲಿ ತುಮ್ ಅಂತ ಸೆಕೆಂಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಂದ್ರೆ ನೀನು ಅಂತ ಹೇಳ್ಬೇಕಾದ್ರೆ ಇಲ್ಲಿ ರಹೆ ಅನ್ನೋದನ್ನ ಪುಲ್ಲಿಂಗದಲ್ಲಿ ಬಳಸ್ತೀವಿ, ರಹಿ ಅನ್ನೋದನ್ನ ನಾವು ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ರಹೆ ಅನ್ನೋದು ಬಹುವಚನದಲ್ಲಾಗ್ಲಿ ಅಥವಾ ಗೌರವದಿಂದಲಾಗ್ಲಿ ಬಳಸ್ತೀವಿ. ಮತ್ತೆ ತುಮ್ ಅಂತ ಹೇಳ್ಬೇಕಾದ್ರೂ ಕೂಡ ರಹೆ ಅಂತ ಬಳಸ್ತೀವಿ, ಅದು ಪುಲ್ಲಿಂಗದಲ್ಲಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನೀನು ತಿಂತಿದ್ದೀಯಾ, ತುಮ್ ಕಾ ರಹೆ ಹೋ, ಇದು ಪುಲ್ಲಿಂಗದಲ್ಲಾಯ್ತು. ಸ್ತ್ರೀಲಿಂಗದಲ್ಲಾದ್ರೆ ನೀನ್ ತಿಂತಿದ್ದೀಯಾ ಅನ್ನೋದನ್ನ ತುಮ್ ಕಾ ರಹಿ ಹೋ, ಸ್ತ್ರೀಲಿಂಗದಲ್ಲಿ ತುಮ್ ಕಾ ರಹಿ ಹೋ. ಇದನ್ನೇ ನೀವು ತಿಂತಿದ್ದೀರಾ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಆಪ್ ತಿಂತಿದ್ದೀರಾ, ಕಾ ರಹೆ ಹೇ, ಇಲ್ಲೂ ಕೂಡ ರಹೆ ಅನ್ನೋದನ್ನ ಬಳಸ್ತೀವಿ. ಇಲ್ಲಿ ತುಮ್ ಅಂತ ಬಳಸ್ಬೇಕಾದ್ರೆ ಪುಲ್ಲಿಂಗದಲ್ಲಿ ರಹೆ, ಮತ್ತೆ ಇಲ್ಲಿ ಗೌರವದಿಂದ ಹೇಳ್ಬೇಕಾದ್ರೂ ರಹೆ ಅಂತ ಬಳಸ್ತೀವಿ. ನೀವು ತಿಂತಿದ್ದೀರಾ, ಆಪ್ ಕಾ ರಹೆ ಹೇ. ತುಮ್ ಕಾ ರಹೆ ಹೋ ಪುಲ್ಲಿಂಗದಲ್ಲಿ, ತುಮ್ ಕಾ ರಹಿ ಹೋ ಸ್ತ್ರೀಲಿಂಗದಲ್ಲಿ. ಅದೇ ನೀವು ತಿಂತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಆಪ್ ಕಾ ರಹೆ ಹೇ. ಇದನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ತಿಂತಿದ್ದೆ, ನೀನು ತಿಂತಿದ್ದೆ, ನೀನು ತುಮ್ ತಿಂತಿದ್ದೆ ಅಂತ ಪುಲ್ಲಿಂಗದಲ್ಲಿ ಖಾ ರಹಾತ. ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಖಾ ರಹಿತಿ. ತುಮ್ ಖಾ ರಹಾತ ಪುಲ್ಲಿಂಗದಲ್ಲಿ, ತುಮ್ ಖಾ ರಹಿತಿ ಸ್ತ್ರೀಲಿಂಗದಲ್ಲಿ. ಅದೇ ನೀವು ತಿಂತಿದ್ರಿ ಅಂತ ಹೇಳ್ಬೇಕಾದ್ರೆ ನಾವು ಗೌರವದಿಂದ ನೀವು ಆಪ್ ತಿಂತಿದ್ರಿ ಖಾ ರಹೇತೆ, ನೀವು ತಿಂತಿದ್ರಿ ಆಪ್ ಖಾ ರಹೇತೆ ಅಂತ ಬಳಸ್ತೀವಿ. ನೀನು ಹೋಗ್ತಿದ್ದೀಯಾ, ನೀನು ತುಮ್ ಹೋಗ್ತಿದ್ದೀಯಾ ಪುಲ್ಲಿಂಗದಲ್ಲಾದ್ರೆ ಜಾ ರಹೆ ಹೋ, ತುಮ್ ಜಾ ರಹೆ ಹೋ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ತುಮ್ ಜಾ ರಹಿ ಹೋ, ತುಮ್ ಜಾ ರಹಿ ಹೋ. ನೀವು ಹೋಗ್ತಿದ್ದೀರಾ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಆಪ್ ಹೋಗ್ತಿದ್ದೀರಾ ಜಾ ರಹೆ ಹೇ. ನೀವು ಕಾಲೇಜ್ ಹೋಗ್ತಿದ್ದೀರಾ, ಆಪ್ ಕಾಲೇಜ್ ಜಾ ರಹೆ ಹೇ. ನೀವು ಮಾರ್ಕೆಟ್ ಹೋಗ್ತಿದ್ದೀರಾ, ಆಪ್ ಮಾರ್ಕೆಟ್ ಜಾ ರಹೆ ಹೇ. ಇಲ್ಲಿ ಆಪ್ ಜಾ ರಹೆ ಹೇ ಅಂತ ಬಳಸ್ತೀವಿ. ಅದೇ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ನೀನು ಹೋಗ್ತಿದ್ದೆ, ನೀನು ತುಮ್ ಹೋಗ್ತಿದ್ದೆ ಜಾ ರಹಾತ, ತುಮ್ ಜಾ ರಹಾತ ಪುಲ್ಲಿಂಗದಲ್ಲಿ, ತುಮ್ ಜಾ ರಹಿತಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನೇ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಹೋಗ್ತಿದ್ರಿ, ಆಪ್ ಜಾ ರಹೇತೆ, ಆಪ್ ಜಾ ರಹೇತೆ. ನೀನು ಬರ್ತಿದ್ದೀಯಾ, ತುಮ್ ಆ ರಹೆ ಹೋ, ಇದನ್ನ ಪುಲ್ಲಿಂಗದಲ್ಲಿ, ತುಮ್ ಆ ರಹಿ ಹೋ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅದೇ ನೀವು ಬರ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಆಪ್ ಆ ರಹೆ ಹೇ, ಇದನ್ನ ಗೌರವದಿಂದ ಹೇಳ್ತಿದೀವಿ. ನೀನು ಬರ್ತಿದ್ದೆ, ತುಮ್ ಆ ರಹಾತ, ಇಲ್ಲಿ ನೀನು ತುಮ್ ಬರ್ತಿದ್ದೆ ಆ ರಹಾತ ಪುಲ್ಲಿಂಗದಲ್ಲಿ, ನೀನ್ ಬರ್ತಿದ್ದೆ ತುಮ್ ಆ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ. ತುಮ್ ಆ ರಹಿತಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ನೀನ್ ಮನೆಗೆ ಬರ್ತಿದ್ದೆ, ತುಮ್ ಗರ್ ಆ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್ ಗರ್ ಆ ರಹಿತಿ ಸ್ತ್ರೀಲಿಂಗದಲ್ಲಿ. ಅದೇ ನೀವು ಬರ್ತಿದ್ರಿ ಅಂತ ಹೇಳೋದನ್ನ ನೀವು ಆಪ್ ಆ ರಹೇತೆ ಅಂತ ಬಳಸ್ತೀವಿ. ನೀನು ಕುಡಿತಿದ್ದೀಯಾ, ನೀನು ತುಮ್ ಕುಡಿತಿದ್ದೀಯಾ, ಪಿ ರಹೆ ಹೋ, ಇದು ಪುಲ್ಲಿಂಗದಲ್ಲಿ ಹೇಳ್ತೀವಿ, ಪಿ ರಹಿ ಹೋ ಸ್ತ್ರೀಲಿಂಗದಲ್ಲಿ. ನೀನ್ ಕುಡಿತಿದ್ದೀಯಾ, ತುಮ್ ಪಿ ರಹೆ ಹೋ ಪುಲ್ಲಿಂಗದಲ್ಲಿ, ತುಮ್ ಪಿ ರಹಿ ಹೋ ಸ್ತ್ರೀಲಿಂಗದಲ್ಲಿ. ನೀನ್ ಟೀ ಕುಡಿತಿದ್ಯಾ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್ ಚಾಯ್ ಪಿ ರಹೆ ಹೋ. ಸ್ತ್ರೀಲಿಂಗದಲ್ಲಾದ್ರೆ ತುಮ್ ಚಾಯ್ ಪಿ ರಹಿ ಹೋ. ನೀವು ಕುಡಿತಿದ್ದೀರಾ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಆಪ್ ಕುಡಿತಿದ್ದೀರಾ ಪಿ ರಹೆ ಹೇ. ನೀವು ಕುಡಿತಿದ್ದೀರಾ ಆಪ್ ಪಿ ರಹೆ, ನೀವು ಟೀ ಕುಡಿತಿದ್ದೀರಾ ಆಪ್ ಚಾಯ್ ಪಿ ರಹೆ ಹೇ. ಇದನ್ನೇ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನೀನ್ ಕುಡಿತಿದ್ದೆ, ನೀನು ತುಮ್ ಕುಡಿತಿದ್ದೆ ಪಿ ರಹಾತ, ನೀನ್ ಕುಡಿತಿದ್ದೆ ತುಮ್ ಪಿ ರಹಾತ, ಇದು ಪುಲ್ಲಿಂಗದಲ್ಲಿ ಹೇಳ್ತೀವಿ. ತುಮ್ ಪಿ ರಹಿತಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನೇ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಕುಡಿತಿದ್ರಿ ಆಪ್ ಪಿ ರಹೇತೆ ಅಂತ ಹೇಳ್ತೀವಿ. ನೀನು ಮಾಡ್ತಿದ್ದೀಯಾ, ನೀನು ತುಮ್ ಮಾಡ್ತಿದ್ದೀಯಾ ಕರ್ ರಹೆ ಹೋ ಪುಲ್ಲಿಂಗದಲ್ಲಿ, ತುಮ್ ಕರ್ ರಹೆ ಹೋ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್ ಕರ್ ರಹಿ ಹೋ ಸ್ತ್ರೀಲಿಂಗದಲ್ಲಿ. ನೀನ್ ಕೆಲಸ ಮಾಡ್ತಿದ್ದೀಯಾ, ತುಮ್ ಕಾಮ್ ಕರ್ ರಹೆ ಹೋ ಪುಲ್ಲಿಂಗದಲ್ಲಿ, ತುಮ್ ಕಾಮ್ ಕರ್ ರಹಿ ಹೋ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನೇ ನೀವು ಮಾಡ್ತಿದ್ದೀರಾ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಆಪ್ ಕರ್ ರಹೆ ಹೇ, ಆಪ್ ಕರ್ ರಹೆ. ನೀವು ಕೆಲಸ ಮಾಡ್ತಿದ್ದೀರಾ, ಆಪ್ ಕಾಮ್ ಕರ್ ರಹೆ ಹೇ ಅಂತ ಹೇಳ್ತೀವಿ. ಅದೇ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ನೀನ್ ಮಾಡ್ತಿದ್ದೆ, ತುಮ್ ಕರ್ ರಹಾತ ಪುಲ್ಲಿಂಗದಲ್ಲಿ, ತುಮ್ ಕರ್ ರಹಿತಿ ಸ್ತ್ರೀಲಿಂಗದಲ್ಲಿ. ನೀನ್ ಕೆಲಸ ಮಾಡ್ತಿದ್ದೆ, ತುಮ್ ಕಾಮ್ ಕರ್ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್
ಕಾಮ್ ಕರ್ ರಹಿತಿ ಸ್ತ್ರೀಲಿಂಗದಲ್ಲಿ ಇದನ್ನೇ ನಾವು ಗೌರವದಿಂದ ಹೇಳ್ಬೇಕಾದ್ರೆ ನೀವು ಮಾಡ್ತಿದ್ರಿ ಆಪ್ ಕರ್ ರಹೇತೆ, ನೀವು ಆಪ್ ಮಾಡ್ತಿದ್ರಿ ಕರ್ ರಹೇತೆ, ನೀವು ಕೆಲಸ ಮಾಡ್ತಿದ್ರಿ ಆಪ್ ಕಾಮ್ ಕರ್ ರಹೇತೆ ಅಂತ ಬಳಸ್ತೀವಿ. ಅವನು ತಿಂತಿದ್ದಾನೆ ಅಥವಾ ಅವಳು ತಿಂತಿದ್ದಾಳೆ, ಇದು ಥರ್ಡ್ ಪರ್ಸನ್ ಬಗ್ಗೆ ಹೇಳ್ಬೇಕಾದ್ರೆ ಅವನು ತಿಂತಿದ್ದಾನೆ ಅಂತ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಅವನು ವ ತಿಂತಿದ್ದಾನೆ ಖಾ ರಹಾ ಹೇ, ಇಲ್ಲಿ ನೋಡಿ ಹೇ ಅಂತ ಬಳಸ್ತೀವಿ. ನಾವು ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಹೇ ಅಂತ ಬಳಸ್ತೀವಿ. ಅವನು ತಿಂತಿದ್ದಾನೆ ಓ ಖಾ ರಹಾ ಹೇ, ರಮೇಶ್ ತಿಂತಿದ್ದಾನೆ ರಮೇಶ್ ಖಾ ರಹಾ ಹೇ, ಇದು ಪುಲ್ಲಿಂಗದಲ್ಲಿ. ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಅವಳು ತಿಂತಿದ್ದಾಳೆ, ಇಲ್ಲಿ ಲೇ ಅಂತ ಇರ್ಬೇಕು, ತಿಂತಿದ್ದಾಳೆ, ಅವಳು ತಿಂತಿದ್ದಾಳೆ ಓ ಖಾ ರಹಿ ಹೇ, ಓ ಖಾ ರಹಿ ಹೇ. ಗೀತಾ ತಿಂತಿದ್ದಾಳೆ ಗೀತಾ ಖಾ ರಹಿ ಹೇ ಅಂತ ಹೇಳ್ತೀವಿ. ಇಲ್ಲಿ ಹೇ ಅಂತ ಬಳಸ್ತೀವಿ. ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಹೇ ಅಂತ ಬಳಸ್ತೀವಿ. ನನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಪರ್ಸನ್ ಹೂ ಅಂತ ಬಳಸ್ತೀವಿ. ಅದೇ ನೀನು ಅಂತ ಹೇಳ್ಬೇಕಾದ್ರೆ ನೀನು ಅಂತ ಬಳಸ್ಬೇಕಾದ್ರೆ ಹೋ ಅಂತ ಬಳಸ್ತೀವಿ. ಅದೇ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಹೇ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅವನು ತಿಂತಿದ್ದಾನೆ ಓ ಖಾ ರಹಾ ಹೇ, ಅವನು ಊಟ ತಿಂತಿದ್ದಾನೆ ಓ ಖಾನಾ ಖಾ ರಹಾ ಹೇ. ಅದೇ ಅವಳು ತಿಂತಿದ್ದಾಳೆ ಅಂತ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಓ ಖಾ ರಹಿ ಹೇ. ಅವರು ತಿಂತಿದ್ದಾರೆ ಅಂತ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರು ವೇ ತಿಂತಿದ್ದಾರೆ ಖಾ ರಹೇ ಹೇ, ಅವರು ತಿಂತಿದ್ದಾರೆ ವೇ ಖಾ ರಹೇ. ಅಪ್ಪ ತಿಂತಿದ್ದಾರೆ ಪಾಪ ಖಾ ರಹೇ ಹೇ, ಅಮ್ಮ ತಿಂತಿದ್ದಾರೆ ಮಾ ಖಾ ರಹಿ ಹೇ. ಆಗ ಅಮ್ಮನ ಬಗ್ಗೆ ಹೇಳ್ಬೇಕಾದ್ರೆ ರಹಿ ಅಂತ ಬಳಸ್ತೀವಿ, ಯಾಕಂದ್ರೆ ಅಮ್ಮ ಸ್ತ್ರೀಲಿಂಗ, ಅದಕ್ಕೆ ಮಾ ಖಾ ರಹಿ ಹೇ ಅಂತ ಹೇಳ್ತೀವಿ. ಇಲ್ಲಿ ಅವರು ತಿಂತಿದ್ದಾರೆ ವೇ ಖಾ ರಹೇ ಹೇ. ಇದನ್ನೇ ನಾವು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಹೇಳ್ಬೇಕಂದ್ರೆ ಅವನು ತಿನ್ನುತ್ತಿದ್ದನು ಅಂತ ನಾವು ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಖಾ ರಹತ, ಅವನು ತಿನ್ನುತ್ತಿದ್ದನು ಓ ಖಾ ರಹತ, ಅವನು ತಿಂತಿದ್ದ ಓ ಖಾ ರಹತ. ರಮೇಶ್ ತಿಂತಿದ್ದ ರಮೇಶ್ ಖಾ ರಹತ. ಗೀತಾ ತಿಂತಿದ್ಲು ಅಥವಾ ಅವಳು ತಿಂತಿದ್ಲು ಅಂತ ನಾವು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಖಾ ರಹಿತಿ, ಅವಳು ತಿಂತಿದ್ಲು ಓ ಖಾ ರಹಿತಿ. ಗೀತಾ ತಿಂತಿದ್ಲು ಗೀತಾ ಖಾ ರಹಿತಿ. ಇಲ್ಲಿ ನೀವು ಇದನ್ನ ಜ್ಞಾಪಕ ಇಟ್ಕೋಬೇಕು. ಥಾ ಅನ್ನೋದು ಪುಲ್ಲಿಂಗದಲ್ಲಿ, ಥಿ ಅನ್ನೋದು ಸ್ತ್ರೀಲಿಂಗದಲ್ಲಿ, ಥೇ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಥಾ ಥಿ ಥೇ ಅಂತ ಬಳಸ್ತೀವಿ. ಇದನ್ನೇ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಅಥವಾ ಬಹುವಚನದಲ್ಲಿ ಅವರು ತಿಂತಿದ್ರು, ಅವರು ವೇ ತಿಂತಿದ್ರು ಖಾ ರಹೇತೆ, ಅವರು ತಿಂತಿದ್ರು ವೇ ಖಾ ರಹೇತೆ. ಅಪ್ಪ ತಿಂತಿದ್ರು ಪಾಪ ಖಾ ರಹೇತೆ ಅಂತ ಹೇಳ್ತೀವಿ. ಅವನು ಹೋಗ್ತಿದ್ದಾನೆ, ಅವನು ವ ಹೋಗ್ತಿದ್ದಾನೆ ಅಂತ ಪುಲ್ಲಿಂಗದಲ್ಲಿ ಬೇಕಾದ್ರೆ ಜಾ ರಹಾ ಹೇ, ಅವನು ಹೋಗ್ತಿದ್ದಾನೆ ಓ ಜಾ ರಹಾ ಹೇ. ಅವನು ಮಾರ್ಕೆಟ್ ಹೋಗ್ತಿದ್ದಾನೆ ಓ ಮಾರ್ಕೆಟ್ ಜಾ ರಹಾ ಹೇ. ಅದೇ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಅವಳು ಹೋಗ್ತಿದ್ದಾಳೆ, ಇಲ್ಲಿ ಲೇ, ಅವಳು ಹೋಗ್ತಿದ್ದಾಳೆ ಓ ಜಾ ರಹಿ ಹೇ, ಅವಳು ಕಾಲೇಜ್ಗೆ ಹೋಗ್ತಿದ್ದಾಳೆ ಓ ಕಾಲೇಜ್ ಜಾ ರಹಿ ಹೇ. ಗೀತಾ ಮಾರ್ಕೆಟ್ ಹೋಗ್ತಿದ್ದಾಳೆ ಗೀತಾ ಮಾರ್ಕೆಟ್ ಜಾ ರಹಿ ಹೇ ಅಂತ ಹೇಳ್ತೀವಿ. ಇದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಅವರು ವೇ ಹೋಗ್ತಿದ್ದಾರೆ ಜಾ ರಹೆ ಹೇ, ಅವರು ಹೋಗ್ತಿದ್ದಾರೆ ವೇ ಜಾ ರಹೆ. ಅಪ್ಪ ಹೋಗ್ತಿದ್ದಾರೆ ಪಾಪ ಜಾ ರಹೆ ಹೇ. ಇದನ್ನ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಅವನು ಹೋಗುತ್ತಿದ್ದನು, ಅವನು ಹೋಗ್ತಿದ್ದ ಅಂತ ಹೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ಓ ಜಾ ರಹತ, ವ ಜಾ ರಹತ ಪುಲ್ಲಿಂಗದಲ್ಲಿ ಹೇಳ್ತೀವಿ. ವ ಜಾ ರಹಿತಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅವನು ಕಾಲೇಜ್ಗೆ ಹೋಗ್ತಿದ್ದ ಓ ಕಾಲೇಜ್ ಜಾ ರಹತ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಾದ್ರೆ ಓ ಕಾಲೇಜ್ ಜಾ ರಹಿತಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅದೇ ಹೋಗುತ್ತಿದ್ದರು ಅಂತ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಜಾ ರಹತೆ, ಅವರು ಹೋಗ್ತಿದ್ರು ವೇ ಜಾ ರಹತೆ. ಅವನು ಬರ್ತಿದ್ದಾನೆ, ಅವನು ವ ಬರ್ತಿದ್ದಾನೆ ಆ ರಹಾ ಹೇ, ಅವನು ಬರ್ತಿದ್ದಾನೆ ಓ ಆ ರಹಾ ಹೇ. ಅವನು ಮನೆಗೆ ಬರ್ತಿದ್ದಾನೆ ಓ ಗರ್ ಆ ರಹಾ ಹೇ. ಇದನ್ನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ಓ ಆ ರಹಿ ಹೇ, ಅವಳು ಬರ್ತಿದ್ದಾಳೆ ಓ ಆ ರಹಿ ಹೇ. ಗೀತಾ ಮನೆಗೆ ಬರ್ತಿದ್ದಾಳೆ ಗೀತಾ ಗರ್ ಆ ರಹಿ ಹೇ ಅಂತ ಹೇಳ್ತೀವಿ. ಇಲ್ಲಿ ರಹಾ ಅನ್ನೋದು ಪುಲ್ಲಿಂಗದಲ್ಲಿ, ರಹಿ ಅನ್ನೋದು ಸ್ತ್ರೀಲಿಂಗದಲ್ಲಿ, ರಹೆ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ. ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಇದೇ ಥಾ ಥಿ ಥೇ ಅನ್ನೋದು ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅವರು ಬರ್ತಿದ್ದಾರೆ ಅಂತ ಹೇಳೋದನ್ನ ವೇ ಆ ರಹೆ ಹೇ, ಇದು ಗೌರವದಿಂದ ಅಥವಾ ಬಹುವಚನದಲ್ಲಿ. ಅದೇ ಬರ್ತಿದ್ದ ಅಂತ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ
ಆ ರಹ ತಾ, ಅವನು ಬರ್ತಿದ್ದ, ವೋ ಆ ರಹ ತಾ. ಅವಳು ಬರ್ತಿದ್ಲು, ವೋ ಆ ರಹಿ ತಿ. ಅವರು ಬರ್ತಿದ್ರು ಅಂತ ಹೇಳ್ಬೇಕಾದ್ರೆ ವೇ ಆ ರಹೆ ತೆ. ಇದೇ ತರ ಅವನು ಕುಡಿತಿದ್ದಾನೆ, ಅವನು ವ ಕುಡಿತಿದ್ದಾನೆ, ಪೀ ರಹಾ ಹೈ. ಅವನು ಟೀ ಕುಡಿತಿದ್ದಾನೆ, ವೋ ಚಾಯ್ ಪೀ ರಹಾ ಹೈ. ಇದನ್ನ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಅವಳು ಕುಡಿತಿದ್ದಾಳೆ, ವೋ ಪೀ ರಹಿ ಹೈ. ಅವಳು ಟೀ ಕುಡಿತಿದ್ದಾಳೆ, ವೋ ಚಾಯ್ ಪೀ ರಹಿ ಹೈ. ರಮೇಶ್ ಜ್ಯೂಸ್ ಕುಡಿತಿದ್ದಾನೆ, ರಮೇಶ್ ಜ್ಯೂಸ್ ಪೀ ರಹಾ ಹೈ. ಗೀತಾ ಜ್ಯೂಸ್ ಕುಡಿತಿದ್ದಾಳೆ, ಗೀತಾ ಜ್ಯೂಸ್ ಪೀ ರಹಿ ಹೈ ಅಂತ ಹೇಳ್ತೀವಿ. ಅದೇ ಅವರು ಕುಡಿತಿದ್ದಾರೆ ಅಂತ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ವೇ ಪೀ ರಹೆ ಹೈ, ವೇ ಪೀ ರಹೆ ಹೈ. ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಹೇಳ್ಬೇಕಂದ್ರೆ ಅವನು ಕುಡಿಯುತ್ತಿದ್ದನು, ಅವನು ಕುಡಿತಿದ್ದ ಅಂತ ಹೇಳೋದನ್ನ ಓ ಪೀ ರಹಾ ತಾ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಓ ಪೀ ರಹಿತಿ ಸ್ತ್ರೀಲಿಂಗದಲ್ಲಿ, ಅವಳು ಕುಡಿತಿದ್ಲು, ಓ ಪೀ ರಹಿತಿ. ಅವರು ಕುಡಿತಿದ್ರು ಅಂತ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ವೇ ಪೀ ರಹೆ ತೆ, ವೇ ಪೀ ರಹೆ ತೆ. ಅವನು ಮಾಡ್ತಿದ್ದಾನೆ, ಅವನು ಮಾಡ್ತಿದ್ದಾನೆ, ಅವನು ಕೆಲಸ ಮಾಡ್ತಿದ್ದಾನೆ. ಅವನು ಮಾಡ್ತಿದ್ದಾನೆ ಅಂತ ಹೇಳೋದನ್ನ ಅವನು ವ ಮಾಡ್ತಿದ್ದಾನೆ, ಕರ್ ರಹಾ ಹೈ ಪುಲ್ಲಿಂಗದಲ್ಲಿ. ಅವನು ಮಾಡ್ತಿದ್ದಾನೆ, ಓ ಕರ್ ರಹಾ ಹೈ. ಅವನು ಕೆಲಸ ಮಾಡ್ತಿದ್ದಾನೆ, ಓ ಕಾಮ್ ಕರ್ ರಹಾ ಹೈ. ಅದೇ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಅವಳು ಮಾಡ್ತಿದ್ದಾಳೆ, ಓ ಕರ್ ರಹಿ ಹೈ. ಅವಳು ಕೆಲಸ ಮಾಡ್ತಿದ್ದಾಳೆ, ಓ ಕಾಮ್ ಕರ್ ರಹಿ ಹೈ ಅಂತ ಹೇಳ್ತೀವಿ. ಅದೇ ಅವರು ಮಾಡ್ತಿದ್ದಾರೆ ಬಹುವಚನದಲ್ಲಿ ಅಥವಾ ಗೌರವದಿಂದ ಅವರುವೆ ಮಾಡ್ತಿದ್ದಾರೆ, ಕರ್ ರಹೆ ಹೈ. ಅವರು ಕೆಲಸ ಮಾಡ್ತಿದ್ದಾರೆ, ವೇ ಕಾಮ್ ಕರ್ ರಹೆ ಹೈ. ಅದೇ ಮಾಡ್ತಿದ್ದ ಅಂತ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ಕರ್ ರಹಾ ತಾ, ಅವನು ಮಾಡ್ತಿದ್ದ, ಓ ಕರ್ ರಹಾ ತಾ. ಅವಳು ಮಾಡ್ತಿದ್ಲು ಅಂತ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಓ ಕರ್ ರಹಿತಿ, ಅವಳು ಕೆಲಸ ಮಾಡ್ತಿದ್ಲು, ಓ ಕಾಮ್ ಕರ್ ರಹಿತಿ. ರಮೇಶ ಕೆಲಸ ಮಾಡ್ತಿದ್ದ, ರಮೇಶ್ ಕಾಮ್ ಕರ್ ರಹಾ ತಾ. ಗೌರವದಿಂದ ಅಥವಾ ಬಹುವಚನ ಹೇಳ್ಬೇಕಾದ್ರೆ ಅವರು ಮಾಡ್ತಿದ್ರು, ವೇ ಕರ್ ರಹೆ ತೆ. ಅವರು ಕೆಲಸ ಮಾಡ್ತಿದ್ರು, ವೇ ಕಾಮ್ ಕರ್ ರಹೆ ತೆ. ಇದೇ ರೀತಿ ಇಲ್ಲಿ ಅವನು ಅವಳು ಅನ್ನೋದನ್ನ ನೀವು ಇವನು ಇವಳು ಅಂತ ಬಳಸ್ಬೋದು. ಇವನು ಇವಳು ಅದನ್ನ ಹಿಂದಿಯಲ್ಲಿ ಇಲ್ಲಿ ಯ ಅಂತ ಬಳಸ್ತೀವಿ. ಅದೇ ಇವರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಎ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ವೇ ಅನ್ನೋದು ಅವರು, ಇವರು ಅನ್ನೋದು ಎ. ಅವನು ವ, ಅವನು ಅವಳು ವ, ಇವನು ಇವಳು ಅಂತ ಹೇಳ್ಬೇಕಾದ್ರೆ ಯ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದೇ ರೀತಿ ಅವನು ಅವಳು ಆ ಜಾಗದಲ್ಲಿ ನೀವು ಇವನು ಇವಳು ಅಂತ ಬಳಸ್ಬೋದು. ವ ಅನ್ನೋ ಜಾಗದಲ್ಲಿ ಯ ಅಂತ ಬಳಸ್ಬೋದು. ಅದೇ ಅವರು ಅನ್ನೋ ಜಾಗದಲ್ಲಿ ಇವರು ಅಂತ ಬಳಸಿದ್ರೆ ಹಿಂದಿಯಲ್ಲಿ ನೀವು ಎ ಅಂತ ಬಳಸಿ ಈ ತರ ವಾಕ್ಯಗಳನ್ನ ಮಾಡ್ಬೋದು. ಇಷ್ಟನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾವಾಗ ನಾವು ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತಾಡ್ತೀವೋ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ಲಿ, ಅಥವಾ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗ್ಲಿ, ನಾವು ರಹ ಅನ್ನೋದು ಆ ಕ್ರಿಯೆ ಜೊತೆ, ಆ ಕ್ರಿಯಾಪದದ ಜೊತೆ ರಹ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ, ರಹಿ ಅನ್ನೋದು ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅದೇ ರಹೆ ಅನ್ನೋದು ನಾವು ಗೌರವದಿಂದ ಅಥವಾ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅದೇ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ಥಾ ಥಿ ಥೇ ಅಂತ ಬಳಸ್ತೀವಿ. ಇವುಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸುಲಭವಾಗಿ ನೀವು ಹಿಂದಿ ವಾಕ್ಯಗಳನ್ನ ಮಾಡ್ಬೋದು, ಕಲಿಬಹುದು, ಮತ್ತೆ ಮಾತಾಡ್ಬೋದು ಕೂಡ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.